ವಿಠಲಾ ಸಲಹೋ ಸ್ವಾಮಿ, ವಿಠಲಾ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ. ವಿಠಲಾ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ. ವಿಠಲಾ ಸಲಹೋ ಸ್ವಾಮಿ. ಎಡಕ್ಕೆ ವಿಠಲ ಬಲಕ್ಕೆ ವಿಠಲ, ಎಡಕ್ಕೆ ವಿಠಲ ಬಲಕ್ಕೆ ವಿಠಲ, ಎಡಕ್ಕೆ ಬಲಕ್ಕೆ ವಿಠಲ ವಿಠಲ, ಎಡಕ್ಕೆ ಬಲಕ್ಕೆ ವಿಠಲ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ, ವಿಠಲಾ ಸಲಹೋ ಸ್ವಾಮಿ, ವಿಠಲಾ ಸಲಹೋ ಸ್ವಾಮಿ. ತಂದೆ ವಿಠಲ ತಾಯಿ ವಿಠಲ, ತಂದೆ ವಿಠಲ ತಾಯಿ ವಿಠಲ, ತಂದೆ ತಾಯಿಯು ವಿಠಲ ವಿಠಲ, ತಂದೆ ತಾಯಿಯು ವಿಠಲ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ಬಂಧು ವಿಠಲ ಬಳಗ ವಿಠಲ, ಬಂಧು ವಿಠಲ ಬಳಗ ವಿಠಲ, ಬಂಧು ಬಳಗ ವಿಠಲ ವಿಠಲ, ಬಂಧು ಬಳಗ ವಿಠಲ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ 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 ಹರಿ ಪುರಂದರ ವಿಠಲ, ಜಯ 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 ಹರಿ ಪುರಂದರ ವಿಠಲ. ವಿಠಲ ಸಲಹೋ ಸ್ವಾಮಿ, ವಿಠಲ ಸಲಹೋ ಸ್ವಾಮಿ. ಜಯ ಜಯ ವಿಠಲ ಜಯ ಹರಿ ವಿಠಲ, ಜಯ ಜಯ ವಿಠಲ ಜಯ ಜಯ ವಿಠಲ, ಜಯ ಹರಿ ವಿಠಲ ಜಯ ಜಯ ವಿಠಲ. ವಿಠಲ ಸಲಹೋ ಸ್ವಾಮಿ, ನಮ್ಮ ವಿಠಲ ಜಗದಂತರ್ಯಾಮಿ. ವಿಠಲ ಸಲಹೋ ಸ್ವಾಮಿ. ಶುಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಶಂ ಅನೇಕದಂತಂ ಭಕ್ತಾನಾಂ ಏಕದಂತಮುಪಾಸ್ಮಹೇ. ಮನ್ಮನಾ ಭವ ಮದ್ಭಕ್ತೋ ಮದ್ಯಾಜೀ ಮಾಂ ನಮಸ್ಕುರು, ಮಾಮೇ ವೈಷ್ಯಸಿ ಸತ್ಯಂ ತೇ ಪ್ರತಿಜಾನೆ ಪ್ರಿಯೋಸಿ ಮೇ. ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ, ಅಹಂ ತ್ವಾ ಸರ್ವಪಾಪೇಭ್ಯೋ ಮೋಕ್ಷಯಿಷ್ಯಾಮಿ ಮಾ ಶುಚಃ. ಸರ್ವಗುಹ್ಯತಮಂ ಭೂಯಃ ಸರ್ವಗುಹ್ಯತಮಂ ಭೂಯಃ ಶೃಣು ಮೇ ಪರಮಂ ವಚಃ. ಇಷ್ಟೋಸಿ ಮೇ ದೃಢಮಿತಿ ತತೋ ವಕ್ಷ್ಯಾಮಿ ತೇ ಹಿತಂ. ತಮೇವ ಶರಣಂ ಗಚ್ಚ ಸರ್ವಭಾವೇನ ಭಾರತ, ತಸ್ಮಾತ್ ಪರಾಂ ತತ್ಪ್ರಸಾದಾತ್ ಪರಾಂ ಶಾಂತಿಂ, ತತ್ಪ್ರಸಾದಾತ್ ಪರಾಂ ಶಾಂತಿಂ ಸ್ಥಾನಂ ಪ್ರಾಪ್ಸ್ಯಸಿ ಶಾಶ್ವತಂ. ಅಂಬ ತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣಿ. ಇದುವರೆಗೆ ನಾವು ಗೀತಾ ಜ್ಞಾನ ಅಭ್ಯಾಸದ 13ನೆಯ ಕ್ಷೇತ್ರಜ್ಞ ಯೋಗವನ್ನು ನೋಡುತ್ತಿದ್ದೇವೆ. 13ನೆಯ ಅಧ್ಯಾಯವಾಗಿರುವಂತಹ ಕ್ಷೇತ್ರಜ್ಞ ಯೋಗದಲ್ಲಿ ಶ್ರೀಕೃಷ್ಣನು 12 ಅಧ್ಯಾಯಗಳಲ್ಲಿ ತಿಳಿಸಿಕೊಟ್ಟ ಕ್ಷೇತ್ರಜ್ಞನ ವಿಷಯವನ್ನು
ಯಾವ ರೀತಿ ತಿಳಿದುಕೊಳ್ಳುವುದು ಸಾಧ್ಯವಾಗುವುದು ಎಂಬುದಕ್ಕಾಗಿ ಕ್ಷೇತ್ರವನ್ನು ಪರಿಚಯ ಮಾಡಿಕೊಡುತ್ತಿದ್ದಾನೆ. ಇಲ್ಲಿ ಕ್ಷೇತ್ರವೆಂದರೆ ದೇಹ, ಶರೀರ. ಎಲ್ಲರೂ ಕಾಣುತ್ತಿರುವಂತೆ ಭೌತಿಕ ಶರೀರವು ಕ್ಷೇತ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ. ಆದರೆ ಕ್ಷೇತ್ರಕ್ಕಿಂತಲೂ ಹೆಚ್ಚಿಗೆ ಗಮನವನ್ನು 12 ಅಧ್ಯಾಯಗಳಲ್ಲಿ ಕೊಟ್ಟ ಪರಮಾತ್ಮನು ಕ್ಷೇತ್ರಕ್ಕಾಗಿ ಕೇವಲ 6 ಅಧ್ಯಾಯಗಳನ್ನು ಇಟ್ಟುಕೊಂಡಿದ್ದಾನೆ. ಆದರೂ 6 ಅಧ್ಯಾಯಗಳಲ್ಲಿಯೇ ಕ್ಷೇತ್ರವನ್ನು ಸಂಪೂರ್ಣವಾಗಿ ಅರ್ಥ ಮಾಡಿಕೊಳ್ಳುವಂತೆ ಸಂಕ್ಷೇಪವಾಗಿ ನಾನು ತಿಳಿಸಿಕೊಡುವೆನು. ಅರ್ಜುನ, ಈ ಕ್ಷೇತ್ರದ ಬಗ್ಗೆ ಮತ್ತು ಕ್ಷೇತ್ರಜ್ಞನ ಬಗ್ಗೆ ಋಷಿ ಮುನಿಗಳು ಬಹಳ ಛಂದಸ್ಸುಗಳಿಂದಲೂ ವಿಧ ವಿಧವಾದ ಜ್ಞಾನಧಾರೆಗಳಿಂದಲೂ ವೇದೋಪನಿಷತ್, ಉಪನಿಷತ್ ಮತ್ತು ಇತಿಹಾಸ ಪುರಾಣಗಳ ಆಧಾರದಿಂದಲೂ ಇದನ್ನು ವರ್ಣಿಸುತ್ತಾ ಬಂದಿದ್ದಾರೆ. ಬಹಳ ಬಹಳ ರೀತಿಯಲ್ಲಿ ಇದರ ವರ್ಣನೆಗಳನ್ನು, ಅಭಿಪ್ರಾಯಗಳನ್ನು ಮತ್ತು ಪ್ರಯೋಗಾತ್ಮಕವಾಗಿ ಉಂಟಾಗುವಂತಹ ಅನುಭವದ ಅನಿಸಿಕೆಗಳನ್ನು ತಿಳಿಸುತ್ತಾ ಬಂದಿದ್ದಾರೆ. ಹೀಗೆ ತಿಳಿಸಿರುವ ಜ್ಞಾನಧಾರೆಯು ಬ್ರಹ್ಮಸೂತ್ರ, ಉಪನಿಷತ್ತು ಇವುಗಳಲ್ಲಿ ವ್ಯಕ್ತವಾಗುತ್ತಿದೆ. ಅವುಗಳನ್ನು ಎಲ್ಲರೂ ಅರ್ಥ ಮಾಡಿಕೊಳ್ಳಕ್ಕಾಗುವುದಿಲ್ಲವಾದರೂ ಇನ್ನೂ ಸಂಕ್ಷೇಪವಾಗಿ ಸಾಮಾನ್ಯರಿಗೂ ತಿಳಿಯುವಂತೆ ನಾನು ನಿನಗೆ ಈಗ ಕ್ಷೇತ್ರಜ್ಞ, ಕ್ಷೇತ್ರ ಸಂಬಂಧವನ್ನು, ಅವರಿಬ್ಬರ ಕಾರ್ಯವೈಖರಿಯನ್ನು, ಅವರ ಅಸ್ತಿತ್ವವನ್ನು, ವ್ಯಕ್ತಾವ್ಯಕ್ತತೆಗಳನ್ನು ತಿಳಿಸುತ್ತೇನೆ. ವ್ಯಕ್ತಾವ್ಯಕ್ತ ಅಂದರೆ ಆತ್ಮ ಪರಮಾತ್ಮರು ಅವ್ಯಕ್ತ. ಅವರೊಡನೆ ಇರುವಂತಹ ಕಾರಣ ಶರೀರವು, ಸೂಕ್ಷ್ಮ ಶರೀರವು ಅವ್ಯಕ್ತವಾಗಿಯೇ ನಮಗೆ ಉಳಿದಿದೆ. ನಮಗೆ ಕಾಣುತ್ತಿರುವುದು ಕೇವಲ ಕ್ಷೇತ್ರದ ಕೆಲವು ಭಾಗಗಳು ಸ್ಥೂಲ ರೂಪದಿಂದ ಕಾಣುತ್ತಿದೆ. ಕ್ಷೇತ್ರದಲ್ಲಿಯೂ ಕೆಲವು ಸೂಕ್ಷ್ಮ ವಸ್ತುಗಳು ಇರುವುದನ್ನು ಪರಮಾತ್ಮನು ಈಗ 6-7ನೇ ಶ್ಲೋಕದಲ್ಲಿ ತಿಳಿಸಿಕೊಡುತ್ತಿದ್ದಾನೆ. ಇಚ್ಛಾ ದ್ವೇಷಂ ಸುಖಂ ದುಃಖಂ ಸಂಘಾತಶ್ಚೇತನಾ ಧೃತಿ ಏತತ್ ಕ್ಷೇತ್ರಂ ಸಮಾಸೇನ. ಅಂದರೆ ಎಲ್ಲವನ್ನೂ ಸೇರಿಸಿ ಕ್ಷೇತ್ರವೆಂದು ಹೇಳುತ್ತಾರೆ. ಹಿಂದಿನಿಂದ ಉಪನಿಷತ್ತಲ್ಲಿಯೇ ಆಗಲಿ, ವೇದದಲ್ಲಿಯೇ ಆಗಲಿ, ಬ್ರಹ್ಮಸೂತ್ರದಲ್ಲಿಯೇ ಆಗಲಿ ಋಷಿ ಮುನಿಗಳು ಛಂದಸ್ಸಿನಿಂದ ಹಾಡಿರುವಂತಹ ಈ ಕ್ಷೇತ್ರಜ್ಞ ಜ್ಞಾನವನ್ನು ಸಂಕ್ಷೇಪವಾಗಿ ಹೇಳುವುದಾದರೆ, ಈ ಕ್ಷೇತ್ರದಲ್ಲಿ ಎಲ್ಲವೂ ವಿಕಾರವುಳ್ಳದ್ದು, ಸ್ಥೂಲ ರೂಪದಿಂದ ನಮಗೆ ಕಾಣಿಸುತ್ತೂ ಇರುವಂಥದ್ದು. ಇದರ ಸೂಕ್ಷ್ಮವಾದ ಕೆಲವು ಭಾಗಗಳೂ ಉಂಟು. ಅದನ್ನು ನಾವು ನೋಡಲಾಗುವುದಿಲ್ಲವಾದರೂ ಅದರ ಅಸ್ತಿತ್ವವನ್ನು, ಅನುಭವವನ್ನು ಅರಿಯಬಹುದು ಎಂಬ ಅರ್ಥದಲ್ಲಿ ಪರಮಾತ್ಮನು ಮಹಾಭೂತಾನಿ ಅಹಂಕಾರ, ಮಹಾಭೂತಾನಿ ಭೂಮಿರಾಪೋ ನಲೋ ವಾಯು ಖಂ ಮನೋ ಎಂಬ ವಿಧ ವಿಧವಾದಂತಹ ಭೂತಾನಿಗಳನ್ನು, ಭೂತವಾಗುವುದಕ್ಕೆ ಬೇಕಾಗಿರುವ ಮೂಲ ಸಾಮಗ್ರಿಗಳನ್ನು ಪರಮಾತ್ಮನು ವ್ಯಷ್ಟಿ ರೂಪದಲ್ಲಿಯೂ ಸಮಷ್ಟಿ ರೂಪದಲ್ಲಿಯೂ ವರ್ಣಿಸುತ್ತಾ ಬಂದು, ಈಗ ವ್ಯಕ್ತಿ ರೂಪದಲ್ಲಿರುವಂತಹ ಈ ಮಹಾಭೂತಾನಿಗಳು ಹೇಗೆ ಸೂಕ್ಷ್ಮ ರೂಪದ ಕಾರ್ಯಗಳನ್ನು ಮಾಡುತ್ತಿದೆ ಎಂಬುದನ್ನು ತಿಳಿಸುತ್ತಾ, ಮಹಾಭೂತಾನಿ ಅಹಂಕಾರ, ಇದು ಸೂಕ್ಷ್ಮ ವಸ್ತು, ಆದರೂ ಎಲ್ಲರಿಗೂ ವೇದ್ಯವಾಗುವಂತಹ ಮಹಾವಸ್ತು, ಮಹಾನ್ ತತ್ವ. ಈ ಅಹಂಕಾರವೇ ಸರ್ವಕ್ಕೂ ಕಾರಣವಾಗಿ ನಮಗೆ ಗೋಚರವಾಗುತ್ತಿದೆ. ಎಲ್ಲ ಸ್ತರಗಳಲ್ಲಿ, ಆಯಾಮಗಳಲ್ಲಿರುವಂತಹ ಸಕಲ ಜೀವರಾಶಿಗಳಿಗೂ ಈ
ಪಂಚಭೂತಗಳು ಮತ್ತು ಅಹಂಕಾರ ಎಂಬುದು ಇದ್ದೇ ಇರುತ್ತದೆ. ಅವುಗಳ ಸಹಾಯದಿಂದಲೇ ಕಾರ್ಯವು ನಡೆಯುತ್ತಲೇ ಇರುತ್ತದೆ. ಇದು ನಿರಂತರವಾಗಿ ನಡೆಯುತ್ತಿರುವಂತಹ ಕಾರ್ಯ ಚಟುವಟಿಕೆಗಳಲ್ಲಿ ಇವುಗಳು ಭಾಗವಹಿಸುತ್ತಲೇ ಇರುತ್ತವೆ. ಸ್ಥೂಲ ರೂಪದಲ್ಲಿಯೂ ಸೂಕ್ಷ್ಮ ರೂಪದಲ್ಲಿಯೂ ನಿರಂತರ ಕಾರ್ಯ ಚಟುವಟಿಕೆಗಳನ್ನು ನಡೆಸುತ್ತಿರುವಂಥ ಈ ಪಂಚಮಹಾಭೂತಗಳು ಅಹಂಕಾರ, ಬುದ್ಧಿ ಮತ್ತು 10 ಇಂದ್ರಿಯಗಳು ಸ್ಥೂಲ ರೂಪದಲ್ಲಿಯೂ ಸೂಕ್ಷ್ಮ ರೂಪದಲ್ಲಿಯೂ, ಮನಸ್ಸು 5 ಇಂದ್ರಿಯ ವಿಷಯಗಳು. ಇಂದ್ರಿಯ ವಿಷಯಗಳೆಲ್ಲವೂ ಸ್ಥೂಲ ರೂಪದಲ್ಲಿಯೇ ನಮಗೆ ಗೋಚರವಾಗುತ್ತಿದೆ. ಇಂದ್ರಿಯ ವಿಷಯಗಳಿಂದಲೇ ಈ ಪ್ರಪಂಚವೂ ಆಗಿದೆ. ಈ ಪ್ರಪಂಚ ಎಂದರೆ ಇಂದ್ರಿಯ ವಿಷಯಗಳು ಎಂಬರ್ಥದಲ್ಲಿ ನಾವು ನೋಡಬೇಕು. ಇಂದ್ರಿಯ ವಿಷಯಗಳಲ್ಲದ ಯಾವ ವಸ್ತುವು ಈ ಪ್ರಪಂಚದಲ್ಲಿ ನಮಗೆ ಕಾಣುವುದಿಲ್ಲ, ಇರುವುದೂ ಇಲ್ಲ. ಎಲ್ಲವೂ ಇಂದ್ರಿಯ ವಿಷಯಗಳೇ ಆಗಿವೆ. ಅದನ್ನು ನಾವು ಅರ್ಥ ಮಾಡಿಕೊಂಡು ಸ್ಥೂಲ ರೂಪದಲ್ಲಿರುವಂತಹ 10 ಇಂದ್ರಿಯಗಳಾಗಲಿ ಅಥವಾ ಇಡೀ ವಿಶ್ವದಲ್ಲೇ ಇರುವಂತಹ ಸ್ಥೂಲ ರೂಪಗಳಾಗಲಿ ಎಲ್ಲವೂ ಇಂದ್ರಿಯ ವಿಷಯಗಳು ಎಂಬುದನ್ನು ತಿಳಿದುಕೊಂಡು ಮನುಷ್ಯನ ಮನಸ್ಸಿನಲ್ಲಿ ಉಂಟಾಗುವಂತಹ, ಮನಸ್ಸು ಎಂದರೆ ಅದು ಸೂಕ್ಷ್ಮ ವಸ್ತುವೇ, ಆದರೆ ಅತ್ಯುತ್ಕೃಷ್ಟವಾದಂತಹ ಇಂದ್ರಿಯ, ಪಂಚೇಂದ್ರಿಯಗಳನ್ನು ನಿಯಂತ್ರಿಸುತ್ತಿರುವ, ಪಂಚೇಂದ್ರಿಯ ಕಾರ್ಯಗಳನ್ನು ಮಾಡುತ್ತಿರುವ, ಈ ಜಗತ್ತಿಗೆ ನಮ್ಮನ್ನು ಸಂಪರ್ಕ ಉಂಟು ಮಾಡಿರುವ ಮತ್ತು ಬುದ್ಧಿಗೆ ಎಲ್ಲ ಮಾಹಿತಿಗಳನ್ನು ರವಾನಿಸಿ ನಾವು ಎಲ್ಲವನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುತ್ತಿರುವಂತಹ ಅಹಂಕಾರವೆಂಬ ಕೇಂದ್ರ ಬಿಂದುವು ಎಲ್ಲವನ್ನು ನಡೆಸಿಕೊಂಡು ಹೋಗುತ್ತಿರುವುದನ್ನು ಪರಮಾತ್ಮನು ಸೇರಿಸಿ ಪಂಚಭೂತಗಳ ಜೊತೆಯಲ್ಲಿ ಅಹಂಕಾರ, ಬುದ್ಧಿ, 10 ಇಂದ್ರಿಯಗಳು, ಮನಸ್ಸು, 5 ಇಂದ್ರಿಯ ವಿಷಯಗಳು ಆಗಿರುವಂತಹ ಇಚ್ಛಾ, ದ್ವೇಷ, ಸುಖ, ದುಃಖ, ಸಂಘಾತ ಎಂಬ ವಿಷಯ ವಸ್ತುಗಳನ್ನು ಎಲ್ಲಕ್ಕಿಂತ ಹೆಚ್ಚಾದ ಚೇತನ, ಧೃತಿ ಮತ್ತು ಅವ್ಯಕ್ತ ಎಂಬ 3 ಪದಗಳನ್ನು ಪರಿಚಯ ಮಾಡಿಕೊಡುತ್ತಾ ಇವುಗಳು ಸೂಕ್ಷ್ಮ ರೂಪದಲ್ಲಿರುವಂಥದ್ದು. ಅವ್ಯಕ್ತ ಎಂದರೆ ಕಾಣದೇ ಇರುವಂಥದ್ದು, ವ್ಯಕ್ತ ಎಂದರೆ ಇವುಗಳೆಲ್ಲವೂ ಕಾಣುವಂಥದ್ದು. ಈ ಕಾಣದೆ ಕಾಣುವ ಇರುವಂತಹ ಸಕಲ ಇಂದ್ರಿಯಗಳು ಮತ್ತು ಅದರ ವಿಷಯಗಳು, ಅದರ ಪಥವು, ಮಾರ್ಗವು ಎಲ್ಲವನ್ನೂ ಸೇರಿಸಿ ವಿಕಾರದಿಂದ ಕೂಡಿರುವಂತಹ ಈ ಶರೀರವನ್ನೇ ಕ್ಷೇತ್ರ ಎಂಬುದಾಗಿ ಎಲ್ಲರೂ ವಿವರಿಸುತ್ತಾ ಬಂದಿದ್ದಾರೆ ಎಂಬುದಾಗಿ ಕ್ಷೇತ್ರದ ಸ್ಥೂಲ ಮತ್ತು ಸೂಕ್ಷ್ಮ ಪರಿಚಯವನ್ನು ಪರಮಾತ್ಮನು ನಮಗೆ ಅರ್ಜುನನ ಮೂಲಕ ಕೊಡುತ್ತಲಿದ್ದಾನೆ. ಈ ಅರ್ಜುನನ ಮೂಲಕ ಕೊಡುತ್ತಿರುವಂತಹ ಈ ವಿಷಯ ಕ್ಷೇತ್ರವಾದರೂ ಈ ಕ್ಷೇತ್ರದ ಬಗ್ಗೆ ಬಹಳ ಹಿಂದಿನಿಂದಲೇ ಋಷಿ ಮುನಿಗಳು ಛಂದೋಬದ್ಧವಾಗಿ ಗೀತೆಗಳನ್ನು ರಚಿಸಿ, ಬ್ರಹ್ಮಸೂತ್ರಗಳನ್ನು ರಚಿಸಿ ಹಾಡುತ್ತಾ ಬಂದಿದ್ದಾರೆ, ಹೊಗಳುತ್ತಾ ಬಂದಿದ್ದಾರೆ, ಎಲ್ಲವನ್ನೂ ತಿಳಿಸುತ್ತಲೇ ಇದ್ದಾರೆ. ಈ ಜ್ಞಾನಧಾರೆ ಅನಾದಿಯಿಂದಲೂ ಬಂದಿರುವ ಸನಾತನವಾದದ್ದು. ಈ ಸನಾತನವಾದಂತಹ ಈ ಶರೀರವನ್ನು ಒಂದಕ್ಕೊಂದು ಸಂತಾನೋತ್ಪತ್ತಿಯ ಮೂಲಕ ವಿಧ ವಿಧವಾದಂತಹ ವಂಶಾವಳಿಯಿಂದ ಗುರುತಿಸಬಹುದಾದರೂ ಇಂದಿಗೂ ಈ ವಿಷಯ ವಸ್ತುಗಳೆಲ್ಲವೂ ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ನಾವು ಕಾಣಬಹುದು. ಅಂದಿನ ಕಾಲದಲ್ಲಿ ಅವರು ಕಂಡುಕೊಂಡು ಒಂದೊಂದು ಇಂದ್ರಿಯಗಳು ಮಾಡುವ ಕೆಲಸ ಕಾರ್ಯಗಳನ್ನಾಗಲಿ, ಅದರ ವಸ್ತುಗಳನ್ನಾಗಲಿ, ವಿಷಯವನ್ನಾಗಲಿ ಹೇಗೆ ವರ್ಣಿಸಿದ್ದಾರೋ ಅದೇ ರೀತಿಯಲ್ಲಿ ನಮ್ಮಗಳ ಇಂದಿನ ಕಾಲದಲ್ಲಿಯೂ ಅನುಭವಕ್ಕೆ ಬರುತ್ತಿರುವಂತಹ ಮೂಲಭೂತವಾದ ತತ್ವಗಳನ್ನು ಪರಮಾತ್ಮನು ಇಲ್ಲಿ ಹೇಳುತ್ತಾ
ಕ್ಷೇತ್ರವೆಂಬ ವಿಕಾರವುಳ್ಳ ಈ ಶರೀರದಲ್ಲಿ ಎಲ್ಲವೂ ಅಡಗಿದೆ, ಸೂಕ್ಷ್ಮ ಸ್ಥೂಲ ರೂಪಗಳಲ್ಲಿದೆ. ಮತ್ತು ಇವುಗಳೆರಡಕ್ಕೂ ಕಾರಣವಾಗಿರುವಂತಹ ಕಾರಣ ಶರೀರವನ್ನು ಅವ್ಯಕ್ತವೆಂಬ ಪದದಲ್ಲಿ ಸೇರಿಸಿ ಪರಮಾತ್ಮನು ಆತ್ಮ ಪರಮಾತ್ಮ ಪ್ರಜ್ಞೆ ಮತ್ತು ಅವ್ಯಕ್ತ ರೂಪದಲ್ಲಿರುವಂತಹ ಈ ಎಲ್ಲ ಸೂಕ್ಷ್ಮ ವಸ್ತುಗಳನ್ನು ನಮಗೆ ಪರಿಚಯಿಸುತ್ತಿದ್ದಾನೆ. ಇವುಗಳೆಲ್ಲವೂ ಋಷಿಮುನಿಗಳಿಂದ ಮೊದಲೇ ಕೊಡಲ್ಪಟ್ಟಿದೆ ಎಂಬುದನ್ನು ಮತ್ತೆ ಮತ್ತೆ ಪುನರುಚ್ಚರಿಸುತ್ತಾ ಪರಮಾತ್ಮನು ಈ ವಿಷಯಗಳು ಮತ್ತು ಅದರ ಕಾರ್ಯವೈಖರಿ ಮತ್ತು ಯಾವ ನಿರ್ದಿಷ್ಟ ಪಥದಲ್ಲಿ ಉಂಟಾದಾಗ ಮಾತ್ರ ಇವುಗಳು ರುಜುಮಾರ್ಗವೆನಿಸುತ್ತದೆ, ಸನ್ಮಾರ್ಗದಲ್ಲಿರುತ್ತದೆ ಮತ್ತು ಸರಿಯಾದ ಉಪಯೋಗವನ್ನು ಈ ಶರೀರದಿಂದ ಹೇಗೆ ಪ್ರತಿ ಜೀವಿಯು ಪಡೆದುಕೊಳ್ಳುತ್ತಾನೆ ಎಂಬುದನ್ನು ವರ್ಣಿಸುತ್ತಾ ಪರಮಾತ್ಮನು ಚೇತನವೆಂಬ ವಸ್ತುವನ್ನು ಪರಿಚಯಿಸುತ್ತಾನೆ. ಚೇತನವು ನಮ್ಮ ದೇಹದಲ್ಲಿರುವಂತಹ ಶಕ್ತಿಯೇ, ಆದರೆ ದೇಹಕ್ಕೆ ಸೀಮಿತವಾಗಿರುವಂತಹ ಶಕ್ತಿ ಜೀವ ಎಂದು ಹೇಳಬಹುದು. ಜೀವ ಚೇತನ ಎರಡು ಶಕ್ತಿ ರೂಪಗಳೇ, ಆದರೆ ಒಂದು ವಾಯುವಿಗೆ ಸಂಬಂಧಪಟ್ಟದ್ದಾದರೆ ಇನ್ನೊಂದು ಚೇತನವೆಂಬುದು ತೇಜಸ್ಸಿಗೆ ಸಂಬಂಧಪಟ್ಟಂತಹ ವಸ್ತುವಾಗಿ ನಮಗೆ ಗೋಚರವಾಗುತ್ತದೆ. ಹೀಗೆ ವಾಯು, ಅಗ್ನಿ ಮತ್ತು ತೇಜಸ್ಸು ಇವುಗಳ ಮಿಶ್ರಣದಿಂದ ಉಂಟಾಗಿರುವಂತಹ ಚೇತಸ್ಸಾಗಲಿ ಜೀವವನ್ನಾಗಲಿ ಪರಮಾತ್ಮನು ಪರಿಚಯಿಸುತ್ತಾ ಇವುಗಳೆಲ್ಲವೂ ಶರೀರವೆಂಬ ವಿಕಾರವುಳ್ಳ ರೂಪದಿಂದ ನಮಗೆ ವ್ಯಕ್ತವಾಗುತ್ತಿದೆ. ಅವ್ಯಕ್ತವಾಗುತ್ತಿರುವಂತಹ ಪರಮಾತ್ಮನು ಆತ್ಮ ಪರಮಾತ್ಮರು ಈ ದೇಹದಲ್ಲಿಯೇ ಕ್ಷೇತ್ರಜ್ಞನೆಂದೆನಿಸಿ ಉಳಿದುಕೊಂಡಿರುತ್ತಾರೆ. ಈ ಕ್ಷೇತ್ರಜ್ಞನ ಕಾರಣದಿಂದ ನಾವು ಎಲ್ಲವನ್ನೂ ತಿಳಿದುಕೊಳ್ಳಲು ಸಾಧ್ಯವಾಗುತ್ತಿದೆ ಎಂಬುದನ್ನು ಪರಮಾತ್ಮನು ವರ್ಣಿಸುತ್ತಾ ಕ್ಷೇತ್ರ ಮತ್ತು ಕ್ಷೇತ್ರಜ್ಞನಿಗೂ ಪರಮಾತ್ಮ ಆತ್ಮನಿಗೂ ಇರುವ ವ್ಯತ್ಯಾಸಗಳನ್ನು ಸೇರಿಸಿ ನಮಗೆ 12 ಅಧ್ಯಾಯಗಳಲ್ಲಿ ಕೊಟ್ಟ ಈ ಜ್ಞಾನಧಾರೆಯನ್ನು ಕ್ಷೇತ್ರವೆಂಬ ಶರೀರದ ಮೂಲಕವೇ ತಿಳಿದುಕೊಳ್ಳಬೇಕು, ಶರೀರದ ಮೂಲಕವೇ ನಾವು ಕಾಣಬೇಕು. ಈ ಜಗತ್ತಿನಲ್ಲಿ ಶರೀರದ ಮೂಲಕವೇ ಜೀವಗಳ ದೇಹವಾಗಿರುವಂತಹ ಈ ದೇಹದ ಮೂಲಕವೇ ನಾವು ಕ್ಷೇತ್ರಜ್ಞನೆಂಬ ಅನಂತ ಶಕ್ತಿಯನ್ನು ಕಾಣಬಹುದು ಎಂಬ ವಿವರಣೆಗಳನ್ನು ಕೊಡುತ್ತಾ ಅಮಾನಿತ್ವಂ ಅದಂಬಿತ್ವಂ ಅಹಿಂಸಾ ಕ್ಷಾಂತಿರಾರ್ಜವಂ ಆಚಾರ್ಯೋಪಾಸನಂ ಶೌಚಂ ಸ್ಥೈರ್ಯಂ ಆತ್ಮವಿನಿಗ್ರಹ ಎಂಬ ವಿಷಯ ವಸ್ತುಗಳ ಮೊತ್ತವಾಗಿರುವಂತಹ ಸಂಯುಕ್ತವಾಗಿರುವಂತಹ ಅತಿ ಸೂಕ್ಷ್ಮವಾದ ಸಿದ್ಧಿಗಳನ್ನು ವರ್ಣಿಸುತ್ತಿದ್ದಾನೆ. ಇವುಗಳೆಲ್ಲವೂ ಸಿದ್ಧಿಗಳು ಎಂಬುದನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಸೂಕ್ಷ್ಮ ರೂಪದಲ್ಲಿಯೇ ಇರುತ್ತದಾದರೂ ಪ್ರತಿಯೊಬ್ಬರ ಅನುಭವಕ್ಕೂ ಬರುವಂತಹ ಸಿದ್ಧಿಗಳು ಸೂಕ್ಷ್ಮವಾದ ಸಿದ್ಧಿಗಳು. ಅಮಾನಿತ್ವವಾಗಲಿ, ಅದಂಬಿತ್ವವಾಗಲಿ, ಅಹಿಂಸೆಯಾಗಲಿ, ಕ್ಷಾಂತಿ ಎಂಬುದಾಗಲಿ, ಆರ್ಜವ ಅಥವಾ ಆಚಾರ್ಯ ಉಪಾಸನೆ, ಶೌಚ, ಸ್ಥೈರ್ಯ ಮತ್ತು ಎಲ್ಲದಕ್ಕಿಂತ ಹೆಚ್ಚಾದ ಆತ್ಮನಿಗ್ರಹ ಇವುಗಳನ್ನು ನಾವು ಸಿದ್ಧಿಗಳನ್ನಾಗಿ ಸಾಧಿಸುವುದರ ಮೂಲಕವಾಗಿ ಪಡೆದುಕೊಳ್ಳಬೇಕು. ಇಲ್ಲವಾದರೆ ಇದು ನೇರವಾಗಿ ಕಣ್ಣಿಗೆ ಕಾಣುವ ವಸ್ತುಗಳಲ್ಲವಾದ್ದರಿಂದ ಸಿದ್ಧಿಗಳೆಲ್ಲವೂ ಸಾಧನ ಮತ್ತು ಪ್ರಯತ್ನದಿಂದ ಉಂಟಾಗುವಂತಹ ಕೊನೆಯ ವಸ್ತುವಾಗಿ, ಕೊನೆಯ ಅನುಭವವಾಗಿ ನಮಗೆ ಉಳಿಯುವುದರಿಂದ ಅವುಗಳೆಲ್ಲವನ್ನು ಅತಿ ಸೂಕ್ಷ್ಮವಾಗಿ ಪರಮಾತ್ಮನು ವರ್ಣಿಸುತ್ತಿರುವುದನ್ನು ಈ ವಿಕಾರವುಳ್ಳ ಶರೀರದಲ್ಲಿಯೇ ಇವುಗಳೆಲ್ಲವನ್ನು ತಿಳಿದುಕೊಳ್ಳಲು ಸಾಧ್ಯ, ಎಲ್ಲವೂ ಈ ಶರೀರದಲ್ಲಿಯೇ ಇರುತ್ತದೆ ಎಂಬ ಸಾಮಾನ್ಯ ಜ್ಞಾನವನ್ನು ಅತ್ಯಂತ ವಿಶೇಷವಾದ ವೇದ ಉಪನಿಷತ್ತುಗಳಲ್ಲಿ ಹೇಳಿರುವಂತಹ ಸೂಕ್ಷ್ಮಾತಿ ಸೂಕ್ಷ್ಮ ಜ್ಞಾನವನ್ನು
ಈ ಕ್ಷೇತ್ರದ ಮೂಲಕ ತಿಳಿದುಕೊಳ್ಳುವ ವಿಧಾನಗಳನ್ನು ಪರಮಾತ್ಮನು ತಿಳಿಸಿಕೊಡುತ್ತಾ ಅತ್ಯಂತ ಹತ್ತಿರವಾಗಿರುವಂತಹ ಸಾಮಾನ್ಯನಿಗೂ ನಿಲುಕುವಂತಹ ಈ ವಿಷಯಗಳನ್ನು ವಿವರವಾಗಿ ವಿಧ ವಿಧವಾಗಿ ಬಣ್ಣಿಸುತ್ತಾ ಅನೇಕ ಪದಾರ್ಥ ವಸ್ತುಗಳಿಂದ ನಮಗೆ ತಿಳಿಸಿಕೊಡುತ್ತಿದ್ದಾನೆ. ನಾವು ಮಾಡಬೇಕಾದ ಸಾಧನೆಗಳು, ಅದರಿಂದ ಪಡೆಯಬೇಕಾದ ಸಿದ್ಧಿ ಯಾವುದು, ರುಜು ಮಾರ್ಗದಲ್ಲಿರುವಂತಹ ಸಿದ್ಧಿಗಳು, ಆ ಸಿದ್ಧಿಗಳಿಂದ ಹೇಗೆ ರುಜು ಮಾರ್ಗದಲ್ಲಿಯೇ ಪ್ರಯಾಣ ಮುಂದುವರಿಸಿ ನಾವು ಈ ದೇಹದ ಸಹಾಯದಿಂದ, ಶರೀರದ ಸಹಾಯದಿಂದ ಮನುಷ್ಯತ್ವವನ್ನು ಮತ್ತು ನಂತರ ದೈವತ್ವಕ್ಕೆ ಏರುವಂತಹ ಆಯಾಮಗಳನ್ನು ಪರಮಾತ್ಮನು ವಿವರವಾಗಿ 12 ಅಧ್ಯಾಯಗಳಲ್ಲಿ ಕೊಟ್ಟಂತಹ ಪ್ರಯೋಗಾತ್ಮಕವಾಗಿಯೂ ಪಡೆದುಕೊಳ್ಳಬಹುದಾದಂತಹ ವಿಷಯಗಳನ್ನು ಈ ಕ್ಷೇತ್ರದಲ್ಲಿ ಅಳವಡಿಸಿರುವ ರೀತಿಯನ್ನು ವಿವರವಾಗಿ ತಿಳಿಸುತ್ತಾ, ಆದರೆ ಇದು ಇಷ್ಟೇ ಸಂಕ್ಷೇಪವಾಗಿರುವಂಥದ್ದು ಜ್ಞಾನ ಎಂಬುದಾಗಿ ನೀ ತಿಳಿಯಬೇಡ ಅರ್ಜುನ, ನಾನು ನಿನಗೆ ಸಂಕ್ಷೇಪವಾಗಿ ಕೊಡುತ್ತಿದ್ದೇನೆ. ಸಮಾಸೇನ, ಒಟ್ಟು ಮೊತ್ತವಾಗಿ ಸಾರಾಂಶದಿಂದ ನಿನಗೆ ಇದನ್ನು ಕೊಡುತ್ತಿದ್ದೇನೆ. ಒಂದಕ್ಕೊಂದು ಹೇಗೆ ಜೋಡಿಸಲ್ಪಟ್ಟಿದೆ, ಒಂದಕ್ಕೊಂದು ಹೇಗೆ ಅನುಸರಣೆ ಮತ್ತು ಅನುಕರಣೆಗಳಿಂದ ಕಾರ್ಯನಿರ್ವಹಿಸುತ್ತವೆ ಎಂಬುದನ್ನು ನೀನು ಹಿಂದಿನವರ ಸಾಧನೆಗಳನ್ನು ಸಿದ್ಧಿಗಳನ್ನು ನೋಡುತ್ತಾ, ಮುಂದಿನದನ್ನು ನೀನು ಮಾಡಬೇಕಾಗಿರುವುದನ್ನು ಸಾಧನೆಗಳನ್ನು ಮತ್ತು ತಲುಪಬೇಕಾಗಿ ಹೊಂದಬೇಕಾಗಿ ಪ್ರಯತ್ನ ಮೂಲಕವಾಗಿ ಮಾಡಬೇಕಾದಂತಹ ಪಡೆಯಬೇಕಾದಂತಹ ಸಿದ್ಧಿಗಳನ್ನು ಸೂಕ್ಷ್ಮ ರೂಪಗಳನ್ನು ವರ್ಣಿಸುತ್ತಿದ್ದೇನೆ ಎಂಬುದಾಗಿ ಪರಮಾತ್ಮನು ಇಂದ್ರಿಯಾರ್ಥೇಷು ವೈರಾಗ್ಯಂ ಅನಹಂಕಾರ ಏವಚ ಜನ್ಮ ಮೃತ್ಯು ಜರಾ ವ್ಯಾಧಿ ದುಃಖ ದೋಷಾನುದರ್ಶನಂ. ಇಂದ್ರಿಯಗಳು ಮತ್ತು ಅದರ ವಿಷಯಗಳಲ್ಲಿ ನಾವು ಸದಾ ವೈರಾಗ್ಯವನ್ನು ಹೊಂದಬೇಕು. ಅಂದರೆ ಅವುಗಳು ಕಾರ್ಯವನ್ನೇ ಮಾಡಲು ಉಪಯೋಗವಾಗುವಂತಹ ನಮ್ಮ ಚೇತನ ಶಕ್ತಿಯು ಅದರಿಂದ ಹಿಂತೆಗೆದುಕೊಳ್ಳಲ್ಪಟ್ಟರೆ ಅದನ್ನು ವೈರಾಗ್ಯವೆಂಬುದಾಗಿ ಹೇಳುತ್ತೆ. ಸದಾಕಾಲವೂ ಅದು ಅದರಲ್ಲಿಯೇ ಪ್ರಕೃತಿ ಸಹಜವಾಗಿ ಹರಿಯುತ್ತಿರುವಂತಹ ಈ ಚೇತನ ಶಕ್ತಿಯನ್ನು ನಾವು ಕ್ರೋಢೀಕರಿಸಿ ಎಲ್ಲ ಇಂದ್ರಿಯಗಳಿಂದಲೂ ವಿಷಯಗಳಿಂದಲೂ ಹಿಂತೆಗೆದುಕೊಳ್ಳುವುದನ್ನೇ ವೈರಾಗ್ಯ ಎಂಬುದಾಗಿ ಹೇಳುತ್ತಾನೆ. ಹಾಗಾದರೆ ಯೋಗ, ಧ್ಯಾನ ಇವುಗಳನ್ನು ವೈರಾಗ್ಯವೆಂದು ಹೇಳಬಹುದೇ? ಇಲ್ಲ. ವೈರಾಗ್ಯ ಎಂದರೆ ಇವುಗಳಲ್ಲಿ ಆಸಕ್ತಿ ಇಲ್ಲದಿರುವಂತೆ ಮನಸ್ಸು, ಬುದ್ಧಿ, ಪ್ರಜ್ಞೆಗಳನ್ನು ಕಲ್ಮಶಗಳಿಂದ ಶುದ್ಧೀಕರಿಸಿ ಇಟ್ಟುಕೊಳ್ಳುವಂತಹ ವ್ಯವಸ್ಥೆಯನ್ನೇ ವೈರಾಗ್ಯ ಎಂಬುದಾಗಿ ಪರಮಾತ್ಮನು ಹೇಳುತ್ತಿದ್ದಾನೆ. ಇದು ಸಹಜವಾಗಿ ಹರಿಯುತ್ತಿರುತ್ತದೆ ಇಂದ್ರಿಯಗಳ ಕಡೆಗೆ ಮತ್ತು ವಿಷಯಗಳ ಕಡೆಗೆ. ಆ ಇಂದ್ರಿಯಗಳು ವಿಷಯಗಳು ತಿಳಿಯುತ್ತಿರುವುದಾದರೂ ಈ ಚೇತನಕ್ಕೆ ಅವುಗಳಲ್ಲಿ ತಲ್ಲೀನನಾಗುತ್ತಿರುವುದರಿಂದಲೇ ನಮಗೆ ಆಗುತ್ತಿರುತ್ತದೆ. ಅಂತಹ ಚೇತನವನ್ನು ಈ ವಿಷಯ ವಸ್ತುಗಳಿಂದ ನಾರಾಯಣ ಹಿಂತಿರುಗಿ ಸೆಳೆದುಕೊಂಡಾಗ ಮಾತ್ರ ನಮಗೆ ವೈರಾಗ್ಯ ಉಂಟಾಗಿ ಆಸಕ್ತಿ ಇಲ್ಲದೆ ಒಂದು ನೆಲೆಯಲ್ಲಿ ಮೂಲದಲ್ಲಿ ನಿಲ್ಲಲು ಸಾಧ್ಯವಾಗುತ್ತದೆ. ಇಂತಹ ಮೂಲದಲ್ಲಿ ನಿಲ್ಲಿಸುವ ಕ್ರಮವನ್ನೇ, ಪ್ರಕ್ರಿಯೆಯನ್ನೇ ಶಮದಮಾದಿ ಯೋಗವೆಂಬುದಾಗಿ ಪರಮಾತ್ಮನು ಹಿಂದಿನ ಅಧ್ಯಾಯಗಳಲ್ಲಿ ವರ್ಣಿಸಿದ್ದಾನೆ. ಅದರ ಫಲವೇ ವೈರಾಗ್ಯ. ಅಂತಹ ಒಂದು ಸ್ಥಿತಿಯಲ್ಲಿ ಇರುವಂತಹವನು ಅನಾಸಕ್ತನಾಗಿ ಇರುತ್ತಾನೆ. ಇಂದ್ರಿಯ ವಿಷಯ ವಸ್ತುಗಳಲ್ಲಿ ಅನಾಸಕ್ತನಾಗಿ ಇರುತ್ತಾನೆ. ಅಂತಹ ವೈರಾಗ್ಯವನ್ನು ಸಾಧಿಸಬೇಕು. ಅಂತಹ ವೈರಾಗ್ಯವನ್ನು ಸಾಧಿಸಿದವನಿಗೆ ಚೇತನವು ಎಂದಿನಂತೆ ಇಂದ್ರಿಯಗಳಿಗಾಗಲಿ ವಿಷಯಗಳಿಗಾಗಲಿ ಹರಿಯುವುದಿಲ್ಲ. ಆಗ ಅಹಂಕಾರವೆಂಬುದು, ಮದವೆಂಬುದು ನಮಗೆ ತಿಳಿದು ಬರುತ್ತದೆ. ಈ ಅಹಂಕಾರ ಮದಗಳು ಆತ್ಮ ಪರಮಾತ್ಮರನ್ನು ಮರೆಮಾಡುತ್ತದೆ ಎಂಬ ಅಮಾನಿತ್ವಂ ಅದಂಭಿತ್ವಂ ಎಂಬ ಪದಗಳಿಂದ ಪರಮಾತ್ಮನು ಸಾಧನೆ ಸಿದ್ಧಿಗಳನ್ನು ವರ್ಣಿಸುತ್ತಾ
ಅಹಂಕಾರ ಇಲ್ಲದಿರುವುದು ಮತ್ತು ಜನ್ಮ ಮೃತ್ಯು ಜರ ವ್ಯಾಧಿ ಈ 4 ಸ್ತರಗಳಲ್ಲಿಯೂ 4 ಅವಸ್ಥೆಗಳಲ್ಲಿಯೂ ದುಃಖ ಉಂಟಾಗುವುದನ್ನು ಸಹಜವಾಗಿಯೇ ದೋಷವೆಂದು ಪರಿಗಣಿಸಿ ನಾವು ನೋಡುತ್ತಿರಬೇಕಾದರೆ ಈ ವಿಕಾರಗಳು ನಮಗೆ ಈ ದೇಹದಲ್ಲಿಯೇ ಇದೆ ಎಂಬುದು ತಿಳಿದು ಬರುತ್ತದೆ. ಈ ದೇಹದಲ್ಲಿಯೇ ಇರುವ ಇಂತಹ ವಿಕಾರಗಳ ಕಾರಣದಿಂದಲೇ ನಾವು ಇಂದ್ರಿಯ ವಿಷಯಗಳಲ್ಲಿ ಹರಿದು ಹೋಗದಂತೆ ಚೇತನವನ್ನು ನೆಲೆ ನಿಲ್ಲಿಸಿ ಸೆಳೆದುಕೊಂಡು ಅಂತರಂಗಿಕವಾಗಿ ಇರುವಂತಹ ಆತ್ಮ ಪರಮಾತ್ಮರಲ್ಲಿ ಲಯಗೊಳಿಸುವುದು ಮತ್ತು ವೈರಾಗ್ಯವನ್ನು ಹೊಂದುವುದು, ಎಲ್ಲ ಇಂದ್ರಿಯ ವಿಷಯಗಳಲ್ಲಿ ಆಸಕ್ತನಾಗದೇ ಇರುವುದು, ಇವುಗಳ ಕಾರಣದಿಂದ ಉಂಟಾಗುವಂತಹ ಅಹಂಕಾರವು ನಾಶವಾಗುವುದು. ಆ ಅಹಂಕಾರವನ್ನು ನಾಶ ಮಾಡುವುದು, ಈ ಪ್ರಕ್ರಿಯೆಗಳನ್ನು ನಾವು ಮಾಡಬೇಕು. ಇವುಗಳೆಲ್ಲವೂ ದೋಷಕಾರಿಯಾಗಿ ವಿಕಾರವನ್ನು ಈ ದೇಹವೆಂಬುದಕ್ಕೆ, ಕ್ಷೇತ್ರವೆಂಬುದಕ್ಕೆ ಉಂಟು ಮಾಡುತ್ತಿರುತ್ತದೆ. ಎಂದರೆ ನಿತ್ಯವೂ ನಾವು ಹೇಗೆ ಭೌತಿಕ ವಸ್ತುಗಳು ಮತ್ತು ಸ್ಥಳಗಳನ್ನು ಶುಚಿಯಾಗಿ ಇಟ್ಟುಕೊಳ್ಳುತ್ತೇವೆಯೋ ಹಾಗೆಯೇ ಈ ಕ್ಷೇತ್ರವೆಂಬ ಯಂತ್ರವನ್ನು ನಿತ್ಯವೂ ಶುದ್ಧ ಮಾಡುತ್ತಾ ಸಾಧನೆಗಳನ್ನು ಮಾಡುತ್ತಾ ಸಿದ್ಧಿಗಳನ್ನು ಪಡೆದುಕೊಳ್ಳಬೇಕು ಎಂಬುದಾಗಿ ಪರಮಾತ್ಮನು ಶುಚಿತ್ವದ ಕಡೆಗೆ ಗಮನವನ್ನು ಹರಿಸುತ್ತಿದ್ದಾನೆ ಎಂಬಲ್ಲಿಗೆ ವಿರಮಿಸೋಣ. ಶ್ರೀಕೃಷ್ಣಾರ್ಪಣಮಸ್ತು.